ಎಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ನಮಸ್ಕಾರ 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 ಟು ಆಲ್ ಮೈ ಚಾಂಪಿಯನ್ಸ್. ಎಸ್ ಸರ್, ಏನಿದು ಹೊಸದ ಚೇಂಜ್ ಬೇಕಲ್ಲ, ಜನ ಚೇಂಜ್ ಕೇಳ್ತಾರೆ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ, ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನೋಡೋಣ. ಕೋಆರ್ಡಿನೇಟ್ ಜಾಮೆಟ್ರಿ ಲಿಟ್ರಲಿ ಹೇಳ್ತೀನಲ್ಲ, ನೀವು ಎಂಥ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಕೊಟ್ಟರು ಇದರಲ್ಲಿ ನೀವು ಮಾರ್ಕ್ಸ್ ಕಳ್ಕೊಳ್ಳೇಬಾರ್ದು, ಕಳ್ಕೊಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಿದ್ದೀರಾ? ಯಾಕಂದರೆ ನಿಮಗೆ ಯು ಹ್ಯಾವ್ ಎ ಪ್ರಿಷಿಯಸ್ ಥಿಂಗ್. ನಿಮಗೆ ಎಕ್ಸಾಮ್ ಹಾಲಲ್ಲಿ ಅಥವಾ ನಿಮ್ಮ ಹತ್ರ ಆನ್ಸರ್ ಶೀಟಲ್ಲಿ ಒಂದು ಅಮೂಲ್ಯವಾದ ವಸ್ತು ಇರುತ್ತೆ, ಎಸ್ಪೆಷಲಿ ವಿಚ್ ಹೆಲ್ಪ್ಸ್ ಕೋಆರ್ಡಿನೇಟ್ ಜಾಮೆಟ್ರಿ. ನೀವು ಮಿಸ್ಟೇಕ್ ಮಾಡಲೇಬಾರ್ದಪ್ಪ ಅಂಥದ್ದಿರುತ್ತೆ ನಿಮ್ಮ ಕೈಯಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ವೆರಿಫೈ ಆ್ಯಂಡ್ ಸೇ ಓಕೆ ಇದು ಕರೆಕ್ಟೋ ತಪ್ಪಾಗಿದ್ರೆ ಏನಕ್ಕೆ ತಪ್ಪಾಗಿದೆ, ಸೊ ಹೆಂಗೆ ಸರಿ ಮಾಡ್ಕೋಬೇಕು, ವಾಟ್ ಈಸ್ ದ ಆನ್ಸರ್. ನಿಮ್ಗೆ ಆನ್ಸರ್ ಕೂಡ ಬರುತ್ತೆ. ಸೊ ಏನು ಅದು ಅಂತೇನಾ? ಸೊ ದಟ್ ಈಸ್ ನಥಿಂಗ್ ಬಟ್ ಗ್ರಾಫ್ ಪೇಪರ್. ಸೊ ಗ್ರಾಫ್ ಪೇಪರಲ್ಲಿ ಪ್ಲಾಟ್ ಮಾಡೋದು, ಓಕೆ ಎಲ್ಲಿ ಏನು ಡಿಸ್ಟೆನ್ಸ್ ಏನು ಅಥವಾ ಏನು ಕೋಆರ್ಡಿನೇಟ್ ಏನು, ಸೊ ಏನು ಬರುತ್ತೆ ಆರಾಮಾಗಿ ಮಾಡ್ಬೋದು ವಿತೌಟ್ ಎನಿ ಮಿಸ್ಟೇಕ್. ಸೊ ನೋಡೋಣ, ಅದು ಆ್ಯಕ್ಚುಲಿ ಬೇಕಿಲ್ಲ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನೋ ಸರ್ ಬರ್ತಿಲ್ಲ ಅಥವಾ ಕನ್ಫ್ಯೂಸ್ ಆಗ್ತಿದೆ, ಇದು ಹೌದೋ ಇಲ್ಲೋ, ಗ್ರಾಫ್ ಪೇಪರಲ್ಲಿ ಹಾಕಿ ಗೊತ್ತಾಗತ್ತೆ, ಮುಗೀತು ಅಷ್ಟೇ. ತೋರಿಸ್ತೀನಿ, ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಈಸಿ ಅಂತ. ಓಕೆನಾ? ದ ಸೆಂಟರ್ ಆಫ್ ಎ ಸರ್ಕಲ್ ಇಸ್ ಓಕೆ ಆ್ಯಂಡ್ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ಸ್. ಓಕೆ, ದ ಡಯಾಮೀಟರ್ ಆಫ್ ದ ಸರ್ಕಲ್ ಇಸ್ ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ. ಸೊ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ, ಸೆಂಟರ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಈಗೇನಿದೆ, ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ದೇನಿದೆ, ಸೆಂಟರ್ ಇದೆ. ಸೊ ಸೆಂಟರ್ ಗೊತ್ತು, ಇನ್ನೊಂದು ಯಾವುದೋ ಪಾಯಿಂಟ್ ಪಾಸ್ ಆಗ್ತಿದೆ. ಸೊ ಲೆಟ್ ಮೀ ಟೇಕ್ ದಿಸ್ ಆಸ್ ಪಿ. ಸೊ ರೇಡಿಯಸ್, ನಮಗಿಲ್ಲಿ ಡಯಾಮೀಟರ್ ಕೊಟ್ಟಿರೋದು, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ರೇಡಿಯಸ್. ಈಸಿ, 10 ಮುಗೀತು. ಸೊ ಡಿಸ್ಟೆನ್ಸ್ ಸಿ ಪಿ ಇಸ್ 10. ಸೊ ಸೆಂಟರ್ ಇದನ್ನು ಸಿ ಅಂತ ತೊಗೊತೀನಿ, ಮೈನಸ್ ಇರೋ ಕಡೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಸೊ ಸಿ, ಇನ್ನೊಂದು ಪಿ. ಸೊ ಮೈನಸ್ ಇರೋ ಕಡೆ ಕೇರ್ಫುಲ್ ಆಗಿರಿ. ಸೊ ನೀವು ಮೈನಸ್ ತೊಗೋಬೇಕಾದ್ರೆ ಹೆಂಗೆ ತೊಗೋಬೇಕು ಅಂತ, ಬಿಕಾಸ್ ಅಗೇನ್ ಹಿಂದೆನೂ ನೋಡಿದ್ದೀನಿ, ಈಗೂ ಕಾಲ್ಸಲ್ಲಿ ಮಾತಾಡಬೇಕಾದ್ರೆ ಐ ಫೌಂಡ್ ದಟ್ ಮಿಸ್ಟೇಕ್ಸ್ ಆಗತ್ತೆ. ನಾವು ಹ್ಯೂಮನ್ಸು ಮಿಸ್ಟೇಕ್ಸ್ ಮಾಡ್ತೀವಿ, ಇಟ್ಸ್ ನಾಟ್ ಏನೋ ಒಂದು ದೊಡ್ಡ ತಪ್ಪು ಅಂತಲ್ಲ, ಬಟ್ ಅದನ್ನು ಹೆಂಗೆ ಸರಿ ಮಾಡ್ಕೊತೀರಾ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಡಿಸ್ಟೆನ್ಸ್ ಸಿ ಪಿ. ಸೊ ಸಿ ಪಿ ಏನಾಯಿತು, ವಾಟ್ ಈಸ್ ದ ಡಿಸ್ಟೆನ್ಸ್? ಓಕೆ, ಇದನ್ನೇ ಫಸ್ಟ್ ತೊಗೊತೀನಿ. ಸೊ ಏನಾಗುತ್ತೆ, 2α - 1. ನೆಕ್ಸ್ಟು ಮೈನಸ್ ಆಫ್ -3 ಹೋಲ್ ಸ್ಕ್ವೇರ್. ಸೊ ಅದಕ್ಕೆ ಬ್ರ್ಯಾಕೆಟಲ್ಲಿ ಇಡ್ರಿ ಅಂದಿದ್ದು, ಬಿಕಾಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟು 7 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್. ಸೊ ಏನಾಯಿತು, ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ರಿ. 2α - 1 ಮೈನಸ್ ಆಫ್ -3 ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 7 ಮೈನಸ್ ಆಫ್ -1 ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇದು ಸ್ಕ್ವೇರ್ ರೂಟ್. ಸೊ ಇದ್ರ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು, 10. ಸರ್ ಸ್ಕ್ವೇರ್ ರೂಟ್ ತೆಗೆದುಬಿಡ್ತೀನಿ, ಈಸಿ ಆಗುತ್ತೆ. ಎಸ್, ಆ್ಯಕ್ಚುಲಿ ಈಸಿ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ತೆಗೀರಿ. ಸೊ ರೈಟ್ ಸೈಡ್ ಸ್ಕ್ವೇರ್ ಆಗುತ್ತೆ, 10 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲೇನು ಬಂತು, 2α - 1 ಪ್ಲಸ್ 3 ಅಂದರೆ ಪ್ಲಸ್ 2 ಹೋಲ್ ಸ್ಕ್ವೇರ್, 8 + 1 8 ಸ್ಕ್ವೇರ್. ಇಲ್ಲಿ ನೀವು ಆಲ್ಫಾ ಅಥವಾ 2 ಕಾಮನ್ ತೆಗೆದ್ರೆ ಇನ್ನೂ ಈಸಿ ಆಗುತ್ತೆ. ಸೊ 2 ಕಾಮನ್ ತೆಗಿತೀನಿ ಅಂದರೆ ಸ್ಕ್ವೇರ್ ಆಗುತ್ತೆ, ಬಟ್ ಬೇಡ ಸರ್ ನನಗೆ ಕನ್ಫ್ಯೂಸ್ ಆಗುತ್ತೆ, ಬೇಡ ಒಳಗೆ ಇಡ್ರಿ. ಸೊ 2α ಹೋಲ್ ಸ್ಕ್ವೇರ್ ಅಂದರೆ 4α ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 2s 4 4 2s 8α ಪ್ಲಸ್ 64 ಇಸ್ ಈಕ್ವಲ್ ಟು 100. ಸೊ ನೆಕ್ಸ್ಟು 4α ಸ್ಕ್ವೇರ್ ಇದೆ, ಲೆಫ್ಟ್ ಸೈಡ್ ಇಡ್ತೀನಿ. ನೆಕ್ಸ್ಟು 8α ಇದೆ, ಲೆಫ್ಟ್ ಸೈಡ್ ಹೇಳ್ತೀನಿ. ಸೊ 4 + 64 ಅಂದರೆ 68. 100 ರೈಟ್ ಸೈಡ್ ಬಂದರೆ 100 68 - 100 -32 ಇಸ್ ಈಕ್ವಲ್ ಟು 0. ಸೊ 4 ಕಾಮನ್ ತೆಗಿತೀನಿ. ಆಲ್ಫಾ ಸ್ಕ್ವೇರ್ 4 ಕಾಮನ್ ತೆಗೆದ್ರೆ 2α, 4 ಕಾಮನ್ ತೆಗೆದ್ರೆ -8. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ 4 ರೈಟ್ ಸೈಡ್ ತೊಗೊಂಡೋದ್ರೆ 0 ಬರುತ್ತೆ. ಸೊ ಏನು ಉಳಿತು, ಆಲ್ಫಾ ಸ್ಕ್ವೇರ್ ಪ್ಲಸ್ 2α -8. ಆಲ್ಫಾ ಸ್ಕ್ವೇರ್ ಪ್ಲಸ್ 2α -8 ಈಸ್ ಈಕ್ವಲ್ ಟು 0. ಸಿಂಪಲ್ ಸಾಲ್ವ್ ಮಾಡೋದು ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್
ಕ್ವಾಡ್ರಾಟಿಕ್ ಈಕ್ವೇಷನ್ -8 ಬರಬೇಕು, 2 ಬರಬೇಕು. ಸೊ -8 ಬರಬೇಕು, 2 ಬರಬೇಕು ಅಂದರೆ 4 2s 8. ಸೈನ್ ಇಲ್ಲೇನಿದೆ ಪ್ಲಸ್ ಇದೆ, ಸೊ ಬಿಗರ್ ನಂಬರ್ ಸೈನ್ ಪಾಸಿಟಿವ್, ಸ್ಮಾಲರ್ ನಂಬರ್ ನೆಗೆಟಿವ್. +4 × -2 -8. 4 + 2 ಇಸ್ ಅಂದರೆ 4 - 2 ಇಸ್ +2 ಕರೆಕ್ಟು. ಸೊ ಆಲ್ಫಾ ಸ್ಕ್ವೇರ್ ನೆಕ್ಸ್ಟು +4 ಆಲ್ಫಾ -2 ಆಲ್ಫಾ -8 ಈಸ್ ಈಕ್ವಲ್ ಟು 0. ಸೊ ಆಲ್ಫಾ ಕಾಮನ್ ತೆಗೆದ್ರೆ ಸೊ ಏನು ಬರುತ್ತೆ? ಆಲ್ಫಾ ಕಾಮನ್ ತೆಗೆದ್ರೆ ಆಲ್ಫಾ +4, ಇಲ್ಲೂ ಆಲ್ಫಾ +4 ಬರ್ಕೊತೀರಾ. ನಾ ಇದನ್ನು ನಿಮಗೆ ಬಿಡ್ಬೋದಿತ್ತು, ನಾನು ಏನಕ್ಕೆ ಸಾಲ್ವ್ ಮಾಡ್ತಿದ್ದೀನಿ ಲಾಸ್ಟಿಗೆ ಹೇಳ್ತೀನಿ. ಸೊ ಇಲ್ಲಿ -2 × ಆಲ್ಫಾ -2 ಆಲ್ಫಾ. ಸೊ ಫೈನಲಿ ಆಲ್ಫಾ, ಸೊ ಆಲ್ಫಾ +4 ಕಾಮನ್ ತೆಗೆದ್ರೆ ಏನು ಉಳಿತು? ಆಲ್ಫಾ ಇಲ್ಲಿ -2. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ಆಲ್ಫಾ? ಸೊ ಆಲ್ಫಾ +4 ಈಸ್ ಈಕ್ವಲ್ ಟು 0 ಆರ್ ಆಲ್ಫಾ -2 ಈಸ್ ಈಕ್ವಲ್ ಟು 0. ಸೊ ಆಲ್ಫಾ ಈಸ್ ಈಕ್ವಲ್ ಟು -4, ಆಲ್ಫಾ ಈಸ್ ಈಕ್ವಲ್ ಟು 2. ಇಲ್ಲಿ 2 ಆಲ್ಫಾ ಬರ್ತಿದೆ. ಸೊ ಯಾವುದು ಕರೆಕ್ಟು? ಸೊ ಆಲ್ಫಾ passes through the point. So alpha can be positive, alpha can be negative. So you have to find both. So center of the circles. ಯಾಕೆ ಸರ್ ಯಾಕೆ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ, ಲಿಸನ್ ಕೇರ್ಫುಲಿ. ಸೊ -4 ಇನ್ನೊಂದು 2. ನಾನು ಇದನ್ನು ನಿಮಗೆ ಬಿಡ್ತಿದ್ದೀನಿ. ಈಗ ಒಂದು ಪಾಯಿಂಟ್ ಇದೆ. ಸೊ ದಿಸ್ ಪಾಯಿಂಟ್ ಇದನ್ನು ನಾನು ಸೆಂಟರ್ ಅಂತ ತಗೊಂಡ್ರೆ, ಇಫ್ ಐ ಟೇಕ್ ದಿಸ್ ಆ್ಯಸ್ ಸೆಂಟರ್, ಸೊ ನಮಗೆ ಇಲ್ಲಿ ಒಂದೇ ಪಾಯಿಂಟ್ ಕೊಟ್ಟಿರೋದು. ಓಕೆ, ಲೆಟ್ ಮೀ ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಸೊ ಸಿ ವ್ಯಾಲ್ಯೂ ಫೈಂಡ್ ಮಾಡೋಣ. ಸೊ ಏನಾಯಿತು? 2 ಆಲ್ಫಾ -1 ಇನ್ನೊಂದು 7. ಸೊ ಏನಿದೆ? 2 ಆಲ್ಫಾ -1 ಇನ್ನೊಂದು 7. ಸೊ 2 ಆಲ್ಫಾ -1 y is 7. ಸೊ ಆಲ್ಫಾ ವ್ಯಾಲ್ಯೂ -4 ಆಯಿತು ಅಂದರೆ when alpha is -4, when alpha is -4, so coordinates ಏನಾಗುತ್ತೆ? ಸಿ ಇದು -8 -1 -9 7. ನೆಕ್ಸ್ಟು when alpha is 2, so coordinates ಏನಾಗುತ್ತೆ? ಸಿ ಇದು 2 2s are 4, 4 -1 3, 7. ಸೊ ಬೋತ್ ಬೇಕಾದ್ರೆ ಫೈಂಡ್ ದ ಡಿಸ್ಟೆನ್ಸ್. -9 7 3 7. ಸೊ ಒಂದು -9 7 ಇನ್ನೊಂದು 3 7. ಇದೆರಡು ಸೆಂಟರ್ಸು. ದಿಸ್ ಆರ್ ದ ಸೆಂಟರ್ಸ್. ಸೊ ಇದು ಸೆಂಟರ್ಸ್ ಅಂತ ತಗೊಂಡಾಗ, ಇದನ್ನು ನೀವು ಸೆಂಟರ್ಸ್ ಅಂತ ತಗೊಂಡಾಗ, ಸೊ ದಿಸ್ ಇಸ್ ಒನ್ ಸೆಂಟರ್, ದಿಸ್ ಇಸ್ ಒನ್ ಸೆಂಟರ್. ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ಏನು? ಪಿ -3 -1. -3 -1 ಕ್ಯಾನ್ ಬಿ ಸಮ್ವೇರ್ ಹಿಯರ್. ಸೊ 2 ಸರ್ಕಲ್ಸ್ ಡ್ರಾ ಮಾಡ್ಬೋದಲ್ಲ. ಸೊ ಯು ಕ್ಯಾನ್ ಡ್ರಾ 2 ಸರ್ಕಲ್ಸ್, ರೈಟ್? ಸೊ ಇದೊಂದು ಸರ್ಕಲ್ಲು, ಇದೊಂದು ಸರ್ಕಲ್ಲು ಡ್ರಾ ಮಾಡ್ಬೋದಲ್ಲ. ಸೊ ಯು ಕ್ಯಾನ್ ಹ್ಯಾವ್ 2 ಸೆಂಟರ್ಸ್, ಪಾಯಿಂಟ್ ಒಂದಾಗಿರ್ಬೋದು. ದಟ್ ಈಸ್ ಪಾಸಿಬಲ್. ಸೊ ಅದಕ್ಕೆ ದೇರ್ ವಿಲ್ ಬಿ 2 ಪಾಯಿಂಟ್ಸ್. ಒನ್ ಇಸ್ -9 7, ದ ಅದರ್ ಇಸ್ 3 7. ಸೊ -3 -1 ಡಿಸ್ಟೆನ್ಸ್ ಫೈಂಡ್ ಮಾಡ್ಕೊಡಿರ್ಬೇಕಿದ್ರೆ -9 -of - ಅಂದರೆ ಪ್ಲಸ್ ಆಯಿತು. ಸೊ 6 ಸ್ಕ್ವೇರ್ ನಾನು ಡಿಸ್ಟೆನ್ಸ್ ಫೈಂಡ್ ಮಾಡ್ತಿರೋದು. ಸೊ 7 -of -1 ಅಂದರೆ 8 ಸ್ಕ್ವೇರ್. ಸೊ 6 ಸ್ಕ್ವೇರ್ 36, 8 ಸ್ಕ್ವೇರ್ 64. ಸೊ 2 ಆ್ಯಡ್ ಮಾಡಿದ್ರೆ ನಿಮಗೆ 100 ಬರುತ್ತೆ, ವಿಚ್ ಇಸ್ 10. ಕರೆಕ್ಟು. ಸಿಮಿಲರ್ಲಿ ಇಲ್ಲಿ ಫೈಂಡ್ ಮಾಡಿದ್ರೆ -3 -3, ಯಾಕಂದರೆ ಇದು +3 ಇದೆ. ಸೊ -3 -3 -6 ಹೋಲ್ ಸ್ಕ್ವೇರ್ ಪ್ಲಸ್ -1 -7 ಅಂದರೆ -8 ಹೋಲ್ ಸ್ಕ್ವೇರ್. ಸೇಮ್ 10 ಬರುತ್ತೆ. ಸೊ ಸೆಂಟರ್ಸ್ ಇಲ್ಲಿ 2 ಇದೆ. ದಿಸ್ ಈಸ್ ಒನ್ ಸೆಂಟರ್, ದಿಸ್ ಈಸ್ ಒನ್ ಸೆಂಟರ್. ನೀವು ಒಂದೇ ಸೆಂಟರ್ ಅಂತ ಬರೆದ್ರಿ, 1 ಮಾರ್ಕ್ಸ್ ಹೋಯ್ತು. ಎಗ್ರಕೊಂಡು ಹೋಯ್ತು. ಓಕೆನಾ? ಸೊ ಬಿ ಕೇರ್ಫುಲ್. ಫೈನ್. ಸೊ ಫಸ್ಟ್ ಕ್ವಶನೇ ನೋಡಿರಿ ಹೆಂಗಿದೆ. ಅದಕ್ಕೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೊಂದೇ ಕ್ವಶನ್ ಅಲ್ಲ, ಇನ್ನೂ ಇದೆ ಕ್ವಶನ್ಸು. ಆ್ಯಂಡ್ ಇದನ್ನು ನೀವು ಗ್ರಾಫ್ ಮೇಲೆ ಹಾಕಿ ಟ್ರೈ ಮಾಡ್ಬೋದು ತಾನೆ, ಚೆಕ್ ಮಾಡ್ಬೋದು ತಾನೆ. ಯು ಡೋಂಟ್ ಹ್ಯಾವ್ ಟು ಇವನ್ ಫೈಂಡ್ ದ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಈಸಿನೇ, ಬಟ್ ಇದೊಂದು ಪಾಯಿಂಟ್ ತೊಗೊಂಡೆ ಇದೆಲ್ಲ ಬರುತ್ತೆ. ಸೊ ಡಿಸ್ಟೆನ್ಸ್ ಸೇಮಾ, ಸರ್ಕಲ್ ಹಾಕಬೇಕಾಗಿಲ್ಲ. ಸೊ ಸರ್ಕಲ್ಲು ನಿಮಗೆ ಪ್ರೊಟ್ರಾಕ್ಟ್ ಇರುತ್ತೆ, ಹಾಕಿದ್ರೂ ನಡೆಯುತ್ತೆ, ಬಟ್ ಹೇಳ್ತಿರೋದು. ಸೊ ಜಸ್ಟ್ ಸ್ಕೇಲ್ ಇಟ್ಕೊಂಡು ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ 10 ಬರುತ್ತಾ? ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡಿ ಡಿಸ್ಟೆನ್ಸ್ 10 ಬರುತ್ತಾ? ಕರೆಕ್ಟು.
ದೇರ್ ಕ್ಯಾನ್ ಬಿ 2 ಸರ್ಕಲ್ಸ್, ನಥಿಂಗ್ ರಾಂಗ್. 2 ಸರ್ಕಲ್ಸ್ ಇರ್ಬೋದು. ಓಕೆ, ನೆಕ್ಸ್ಟು ಪ್ರೊವೈಡೆಡ್ ಇದು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಅದೇ ನಿಮ್ಗೆ ಏನಾದರೂ ಬೇರೆ ಥರ ಇನ್ನೊಂದು ಕಂಡೀಷನ್ ಏನೋ ಕೊಟ್ಟು ಲೀನಿಯರ್ ಬಂತು ಅಂದರೆ ಅವಾಗ ಒಂದೇ ವ್ಯಾಲ್ಯೂ ಇರುತ್ತೆ. ಕ್ವಾಡ್ರಾಟಿಕ್ ಆಗಿರೋದ್ರಿಂದ 2 ವ್ಯಾಲ್ಯೂ. ಸೊ ಬೋತ್ ಇಸ್ ಪಾಸಿಬಲ್. ಸೊ ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ಸೊ ಕ್ವಶನ್ ಕರೆಕ್ಟಾಗಿ ನೋಡ್ಕೊಡ್ರಿ. ಅಲ್ಲೇನೋ ಇನ್ನೊಂದು ಬೇರೆ ಕೊಟ್ಟರು ಅಂದರೆ ಅವಾಗ ಚೇಂಜಸ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂತು ಅಥವಾ ಸೆಕೆಂಡ್ ಕ್ವಾಡ್ರೆಂಟಲ್ ಇದೆ, ಸೊ ಬರೀ ಒಂದು ವ್ಯಾಲ್ಯೂ ಆಗಿರ್ಬೋದು. ಸೊ ಅದಕ್ಕೆ ಓಕೆ, ಕ್ವಶನ್ ಸಾಲ್ವ್ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಸೊ ಎ ಬಿ ಸಿ ಡಿ ಇದೆ. ವಾಟ್ ಇಸ್ ಆಫ್ ಪ್ಯಾರಲೋಗ್ರಾಮ್? ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಓಕೆ, ಸಿ ಅಂತ ತೊಗೊಂಡಿದ್ದೀನಿ. ಸಿಂಪಲ್ ಡಯಾಗ್ರಾಮ್ ಹಾಕ್ಬಿಟ್ಟೆ, ಇಲ್ಲ ಮತ್ತೆ ತಲೆನೋವು ಅಂತ. ಇದರಲ್ಲಿ ಸಿಂಪಲ್, ವೆರಿ ಸಿಂಪಲ್. ಏನು ಮಿಡ್ ಪಾಯಿಂಟ್ ಓ ಏನಿರುತ್ತೆ, ಎ ಸಿದು ಮಿಡ್ ಪಾಯಿಂಟು ಓ, ಬಿ ಡಿದು ಮಿಡ್ ಪಾಯಿಂಟು ಓ. ಸಿಂಪಲ್. ಸೊ ನಿಮಗೆ ಬಿ ಡಿ ಗೊತ್ತು. ಸೊ ಬಿ ಡಿದು ಮಿಡ್ ಪಾಯಿಂಟ್ ಫೈಂಡ್ ಮಾಡ್ಕೊಳ್ರಿ. ಸೊ ಕರೆಕ್ಟಾಗಿ ಕ್ಲೀನಾಗಿ ಬರಿಬೇಕು. ಮಿಡ್ ಪಾಯಿಂಟ್ ಆಫ್ ಬಿ ಡಿ, ಬಿ ಡಿ. ಸೊ ಇದು ಬರಿಬೇಕಾದ್ರೆ ಫಾರ್ಮುಲಾ ಬರಿಬೇಕು. ಮಿಡ್ ಪಾಯಿಂಟ್ದು ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ x1 + x2/2, y1 + y2/2. ಅಲ್ಲಿ x1 x2 ಇಲ್ಲದೆ ಇದ್ರೂ ಫಾರ್ಮುಲಾ ಬರಿಬೇಕು. ಓಕೆ, ಸೊ ಫಾರ್ಮುಲಾ ನಾನು ಬರೆಯಲ್ಲ, ನೀವು ಫಾರ್ಮುಲಾ ಬರೀರಿ. ಸೊ ಫಾರ್ಮುಲಾ ಬರೀಲೇಬೇಕು. ಓಕೆ, ನಾನು ಡೈರೆಕ್ಟಾಗಿ ಬರಿತೀನಿ. 4 + 5 9. ನಾನು ಡೈರೆಕ್ಟಾಗಿ ಬರಿತಿರೋದು. ನೀವು 4 + 5/2, ನೆಕ್ಸ್ಟು 3 + 1/2 ಅಂತ ಬರೀಲೇಬೇಕು. 3 + 1/2 ಇಸ್ 4/2. ಓಕೆ, ನಾನು ಯಾಕೆ ಬರ್ದೆ, ಡೈರೆಕ್ಟ್ ಬರಿಬೋದಿತ್ತಲ್ಲ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಓ. ಸೊ ದಿಸ್ ಈಸ್ ಕೋಆರ್ಡಿನೇಟ್ ಆಫ್ ಓ. ಸಿಮಿಲರ್ಲಿ ಎ ಸಿ. ಸೊ ಎ ಸಿದು ಏನಾಗುತ್ತೆ? ಕಲರ್ ಚೇಂಜ್ ಮಾಡೋಣ. ಸೊ ಎ ಸಿ ಸ್ವಲ್ಪ ತಪ್ಪ, ಎ ಸಿ ಇದು ಮಿಡ್ ಪಾಯಿಂಟ್. ಸೊ ಎ ಸಿ ಮಿಡ್ ಪಾಯಿಂಟ್ ಏನಾಯಿತು? 3 + a, 3 + a/2. ನೆಕ್ಸ್ಟು 1 + b/2, 1 + b/2. ನಾನು ಇದು ಯಾಕೆ ಬರದೆ ಅಂದರೆ ಈ ರೀಸನ್ಗೆ, ಯಾಕೆಂದರೆ ಇದೆರಡು ಈಕ್ವಲ್ ಆಗಿರಬೇಕು. ಸೊ ದಿಸ್ ಆ್ಯಂಡ್ ದಿಸ್ ಶುಡ್ ಬಿ ಈಕ್ವಲ್. ಕಲರ್ ಚೇಂಜ್ ಮಾಡಬೇಕಾ? ಓಕೆ, ಸೊ ದಿಸ್ ಆ್ಯಂಡ್ ದಿಸ್ ಎರಡು ಈಕ್ವಲ್ ಆಗಿರ್ಬೇಕಂದ್ರೆ ಸೇಮ್ ಪಾಯಿಂಟ್. ಸೊ ದಿಸ್ ಈಸ್ ಆಲ್ಸೋ ಓ. ಸೊ ಎರಡು ಈಕ್ವಲ್ ಆಗಬೇಕು ಅಂದರೆ ಸೊ ಏನಾಗುತ್ತೆ? ಸೊ 3 + a/2 = 9/2. ಡೆಸಿಮಲ್ ಬರೆಯೋಕೆ ಹೋಗ್ಬೇಡ್ರಿ, ಕ್ಯಾನ್ಸಲ್ ಆಗುತ್ತೆ. ಯಾಕೆ ಸುಮ್ಮನೆ ತಲೆನೋ? ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ಎರಡು ಕ್ಯಾನ್ಸಲ್ ಆಯಿತು. ಸೊ ಏನು ಬಂತು? 3 + a = 9, a = 6. ಮುಗೀತು. ಸೊ ಎ 6. ನೆಕ್ಸ್ಟು ಸಿಮಿಲರ್ಲಿ ಬಿ ಫೈಂಡ್ ಮಾಡಬೇಕು. ಸೊ ಬಿ ಫೈಂಡ್ ಮಾಡಬೇಕು ಅಂದರೆ ಅಗೇನ್ 4/2 = 1 + b/2. ಸೊ 4/2 = 1 + b/2. ಸೊ ಏನಾಯಿತು? ಏನೇನು ಕ್ಯಾನ್ಸಲ್ ಆಗುತ್ತೆ? ಏನೂ ಇಲ್ಲ, 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಅಂದರೂ ನೀವೇನಾದರೂ 2 ಅಂತ ಬರೆದಿದ್ದರೆ ಮತ್ತು 2 ಮೇಲೆ ತೊಗೊಂಡು 4. ಸೇಮ್, ಎಲ್ಲ ಸೇಮೇ, ಬಟ್ ಹೇಳ್ತಿರೋದು. ಸೊ 4 = 1 + b, b = 3. ಸೊ ಫೈನಲಿ ಕೋಆರ್ಡಿನೇಟ್ಸ್ ಕ್ಲೀನಾಗಿ ಬರೀರಿ. ಎ ಮತ್ತು ಬಿ ಅದ್ರ ಪೊಸಿಷನ್ಗೆ ಬರೀಬೇಕು. ಸೊ ವಾಟ್ ಈಸ್ ಎ? 6. ವಾಟ್ ಈಸ್ ಬಿ? 3. ಓಕೆ, ಅಷ್ಟೇ ಸಿಂಪಲ್. ಶೋ ದ್ಯಾಟ್ ದ ಪಾಯಿಂಟ್ಸ್ ಆರ್ ದ ವರ್ಟಿಸಸ್ ಆಫ್ ಎ ಸ್ಕ್ವೇರ್. ಎ ಬಿ, ಬಿ ಸಿ, ಸಿ ಡಿ, ಎ ಡಿ ಇದಷ್ಟೇ ಫೈಂಡ್ ಮಾಡಿದ್ರೆ 1 ಅಥವಾ 2 ಮಾರ್ಕ್ಸ್ ಅಗೇನ್ ಕಿತ್ಕೊಂಡೋಯ್ತು. ಇಂಪಾರ್ಟೆಂಟ್ ಏನು ಗೊತ್ತಾ? ತೋರಿಸ್ತೀನಿ. ಸೊ ಇದನ್ನು ಪಾಯಿಂಟ್ಸ್ ಆಫ್ ಎ ವರ್ಟಿಸಸ್ ಆಫ್ ಎ ಸ್ಕ್ವೇರ್ ಅಂತ ತೋರಿಸ್ಬೇಕಾದ್ರೆ ಜಸ್ಟ್ ಒಂದು ಕೋಆರ್ಡಿನೇಟ್ಸ್ ಒಂದು ಸ್ಕ್ವೇರ್ ಹಾಕ್ಕೊಳ್ರಿ, ನಿಮಗೂ ಕನ್ಫ್ಯೂಷನ್ ಆಗಲ್ಲ. ಸೊ ಏನೇನು ತೊಗೊತಿದ್ದೀನಿ ಅಂತ ಕನ್ಫ್ಯೂಷನ್ ಆಗಲ್ಲ. ಸೊ ಬೆಸ್ಟ್ ಅಂದರೆ ಒಂದು ಸ್ಕ್ವೇರ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಹಾಕ್ರಿ. ಕ್ವಾಡ್ರಿಲ್ಯಾಟ್ರಲ್, ದಿಸ್ ಇಸ್ ನಾಟ್ ಸ್ಟಿಲ್ ಎ ಸ್ಕ್ವೇರ್. ಸೊ ಕ್ವಾಡ್ರಿಲ್ಯಾಟ್ರಲ್. ಸೊ ಎ, ವಾಟ್ ಈಸ್ ಎ? 1 2, ಬಿ 5 4. ಇದು ಹಾಕಿದಾಗ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ಸೊ ಎಲ್ಲೆಲ್ಲಿ ಏನೇನು ತೊಗೋಬೇಕು ಕ್ವಿಕ್ಕಾಗಿ ಗೊತ್ತಾಗುತ್ತೆ, ಇಲ್ಲ ಸ್ವಲ್ಪ ಕನ್ಫ್ಯೂಷನ್. ಆ್ಯಂಡ್ ಅಗೇನ್ ಇದು ಗ್ರಾಫ್ ಮೇಲೆ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಸ್ಕ್ವೇರ್ ಹೌದೋ ಇಲ್ವೋ ಅಂತ. ಅಷ್ಟು ಸಿಂಪಲ್. ಗ್ರಾಫ್ ಮೇಲಂತೂ ಈಸಿಯಾಗಿ ಹಾಕ್ಬೋದಾ? ಅಂದರೆ ನೀವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆ ಗ್ರಾಫ್ ಅದು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಹಾಕಬೇಕು. ಲೈಟಾಗಿ ಬರೀಬೇಕು,
ಲೈಟಾಗಿ ಬರೋದು. ಓಕೆ, ಲೈಟಾಗಿ ಪಾಯಿಂಟ್ನ ಮೆನ್ಷನ್ ಮಾಡಿ ಸ್ಕ್ವೇರ್ ಕರೆಕ್ಟಾಗಿ ಬರುತ್ತಾ, ಮುಗೀತು. ಆಮೇಲೆ ನೀವು ಬೇಕಾದ್ರೆ ಅಳಿಸಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ದು ಒಂದು ಗ್ರಾಫ್ ಹಾಕಿದ್ರೆ ಮುಗೀತು. ಸೊ ಈಸಿನಾ? ಕ್ವಾಡ್ರಿಲ್ಯಾಟ್ರಲ್ ಗ್ರಾಫ್ ಮೇಲೆ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೌದೋ ಇಲ್ಲೋ. ಹೌದು ಅಂದರೆ ಸಾಲ್ವ್ ಮಾಡ್ಕೊಂಡು ಹೋಗೋದು. ಅಲ್ಲಿ ಏನು ಡಿಸ್ಟೆನ್ಸ್, ಅಗೇನ್ ಅಲ್ಲೂ ಡಿಸ್ಟೆನ್ಸ್ ಮೆಷರ್ ಮಾಡ್ಬೋದು. ಅದೇ ಡಿಸ್ಟೆನ್ಸ್ ಬರ್ತಿದೆಯಾ? ಎಷ್ಟು ಈಸಿ ನೋಡ್ರಿ, ಎಷ್ಟು ಈಸಿ. ಸೊ ಎ ಬಿ ಫೈಂಡ್ ಮಾಡಬೇಕು. ಸೊ ಎ ಬಿ ಅಗೇನ್, ಸೊ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಬರೀಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ನೀವು ಬರೀಬೇಕು. ಓಕೆ, ನಾ ಇಲ್ಲಿ ಡೈರೆಕ್ಟ್ ಬರೀತಿದ್ದೀನಿ. ಸೊ ವಾಟ್ ಈಸ್ ಎ ಬಿ? 1 - 5 ಆ್ಯಂಡ್ ಅಗೇನ್ ಈ ಥರ ಸ್ಟೆಪ್ಸೇ ಬರೀಬೇಕು. 2 - 4 ಹೋಲ್ ಸ್ಕ್ವೇರ್, ಇದೆಲ್ಲ ಗೊತ್ತಿರುತ್ತೆ. ಸೊ 1 - 5 ನಾನೆಲ್ಲ ಸಾಲ್ವ್ ಮಾಡಲ್ಲ, ಚಿಂತೆ ಮಾಡಿಬಿಡ್ರಿ. ನೆಕ್ಸ್ಟ್ ಇದೆ, ಆನ್ಸರ್ ಇದೆ ಅಂದರೆ ಸ್ಟೆಪ್ಸ್ ಇದೆ, ಇಲ್ಲ ತಲೆನೋವು. 16 + 4 √ 20. ಸಿಮಿಲರ್ಲಿ ಬಿ ಸಿನೂ ಫೈಂಡ್ ಮಾಡಿರಿ. ಬಿ ಸಿ ನಾನು ಹಾಗೆ ಫೈಂಡ್ ಮಾಡ್ತೀನಿ. √ 5 - 3 5 - 3 5 - 3 5 - 3 ಹಾಂ 5 - 3 ಹಾಂ 2 ಅಲ್ಲ, ಭಯ ಆಗೋಯ್ತು. ಸೊ 4 - 8 + -4 ಹೋಲ್ ಸ್ಕ್ವೇರ್, ಅಗೇನ್ √ 20ನೇ ಬರಬೇಕು. ಇಲ್ಲೂ 2 ಇದೆ 4 ಇದೆ, 2 ಇದೆ 4 ಇದೆ, ಕಣ್ಣು ಮುಚ್ಕೊಂಡು ಬರೆದ್ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೋಬೇಕು. ಇಲ್ಲೇನಿದೆ ಅದನ್ನು ಬರೆದ್ರೆ ಆಯ್ತಲ್ಲ, ಮುಗಿತಾ? ಎ ಬಿ ಆಯಿತು. ಸಿ ಡಿ ಫೈಂಡ್ ಮಾಡ್ಬೇಕು, ಡಿ ಎ ಫೈಂಡ್ ಮಾಡ್ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಾಗ್ನಲ್ಸ್, ಎ ಸಿ ಬಿ ಡಿ ಡಯಾಗ್ನಲ್ಸ್. ಇದನ್ನು ಅಗೇನ್ ಗ್ರಾಫಲ್ಲೇ ನೀವು ಒಂದು ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡ್ಬೋದಾ? ಸ್ಕೇಲಲ್ಲಿ ಮೆಷರ್ ಮಾಡಿದಾಗ √ 20 ಪರ್ಫೆಕ್ಟಾಗಿ ಬರದೇ ಇರ್ಬೋದು. ಬಟ್ ಈಗ √ 20 ಫಾರ್ ಎಕ್ಸಾಂಪಲ್ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಎ ಬಿ ಮೆಷರ್ ಮಾಡಿದಾಗ 4.4 ಏನೋ ಬಂತು ಅಂದರೆ ಬಿ ಸಿ ಮೆಷರ್ ಮಾಡೋದಾಗೂ ಅಷ್ಟೇ ಬರ್ಬೇಕು ತಾನೆ. ಏನಾದ್ರು ಒಂದು ಸ್ವಲ್ಪ 0.1 ಹೆಚ್ಚು ಕಮ್ಮಿ ಆಗ್ಬೋದು, ನೀವು ಎಲ್ಲಿ ತೊಗೊಂಡಿರ್ತಾರೋ 0.1 ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಹೌದೋ ಇಲ್ಲೋ? ಸೊ ಸಿಮಿಲರ್ಲಿ ಎ ಸಿ ಏನು ಬರುತ್ತೆ, ಪಿ ಡಿನೂ ಅದೇ ತಾನೇ ಬರಬೇಕು. ಏನಾದ್ರು ಚೇಂಜಸ್ ಆಗುತ್ತಾ? ಇಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಇಟ್ ಈಸ್ ದಾಟ್ ಸಿಂಪಲ್ ಕೋಆರ್ಡಿನೇಟ್ ಜಾಮೆಟ್ರಿ, ದಾಟ್ ಸಿಂಪಲ್. ಸೊ ಎ ಸಿ ಆಯಿತು, ಬಿ ಡಿ ಆಯಿತು, ಫೈಂಡ್ ಮಾಡ್ತೀರಾ, ವ್ಯಾಲ್ಯೂ ಬರೀಬೇಕು. ಆ್ಯಂಡ್ ಎಲ್ಲದಕ್ಕೂ ಯೂನಿಟ್ಸ್ ಅಲ್ಲ, ಯೂನಿಟ್, ಬಿಕಾಸ್ ದಿಸ್ ಡಿಸ್ಟೆನ್ಸ್ ಜಸ್ಟ್ ಸಿಂಗ್ಯುಲರ್. ಸೊ ಯೂನಿಟ್, ಎಲ್ಲದಕ್ಕೂ ಯೂನಿಟ್ ಅಂತ ಬರೀಬೇಕು. ಆ್ಯಂಡ್ ಲಾಸ್ಟಲ್ಲಿ ಎ ಬಿ ಸಿ ಡಿ. ಸೊ ಎ ಬಿ ಸಿ ಡಿ ಆರ್ ದ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ. ಫಸ್ಟು ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಅಂತ ತಗೊಂಡು, ಸೊ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಈಸ್ ಎ ಸ್ಕ್ವಯರ್. ಕ್ವಾಡ್ರಿಲ್ಯಾಟ್ರಲ್ಲು ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್. ಯಾಕೆ ಅಂದರೆ, ಸೊ ಆಮೇಲೆ ಕಂಡೀಷನ್ ಬರೀರಿ, ಬಿಕಾಸ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಎ ಈಸ್ ಈಕ್ವಲ್ ಟು ಡಿ ಎ ಆ್ಯಂಡ್ ಆಲ್ಫಾ ಬರೆದ್ಬಿಟ್ನಾ ಆ್ಯಂಡ್ ಡಯಾಗ್ನಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಡಯಾಗ್ನಲ್ಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ, ಡಿ ಬಿ ಬರೋದು ಬಿ ಡಿ. ಸೊ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆ್ಯಂಡ್ ಡಯಾಗ್ನಲ್ಸ್ ಆರ್ ಆಲ್ಸೋ ಈಕ್ವಲ್. ಡಯಾಗ್ನಲ್ಸ್ ಬರೀಬೇಕು. ಆ್ಯಂಡ್ ಡಯಾಗ್ನಲ್ಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಈಸ್ ಆಲ್ಸೋ ಈಕ್ವಲ್. ನೆಕ್ಸ್ಟು ಸೈಡ್ಸ್, ಇಲ್ಲಿ ಸೈಡ್ಸ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಆರ್ ಆಲ್ಸೋ ಈಕ್ವಲ್. ಓಕೆ, ಗುಡ್. ಫೈಂಡ್ ದ ವರ್ಟಿಸಸ್ ಆಫ್ ಅ ಟ್ರಯಾಂಗಲ್, ದ ಮಿಡ್ ಪಾಯಿಂಟ್ ಆಫ್ ಹೂಸ್ ಸೈಡ್ಸ್ ಆರ್. ನೀವು ನೋಡಿದಷ್ಟು ಈಸಿ ಇಲ್ಲ ಇದು, ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ತೊಗೊಳತ್ತೆ, ಬಟ್ ಈಸಿನೇ. ಆ್ಯಂಡ್ ಅಗೇನ್ ಗ್ರಾಫಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಆ ಗ್ರಾಫ್ ಡ್ರಾ ಮಾಡೋದಕ್ಕಿಂತ ಮುಂಚೆ, ಸೊ ಗ್ರಾಫಲ್ಲಿ ಹಾಕಿದ್ರಿ ಅಂದರೆ ನೀವು x1 ಫೈಂಡ್ ಮಾಡಬೇಕಿಲ್ಲ, x1 x2 x3 y1 y2 ಎಲ್ಲ ಫೈಂಡ್ ಮಾಡಬೇಕು. ಫೈಂಡ್ ಮಾಡಾದ್ಮೇಲೆ ಯು ಕ್ಯಾನ್ ವೆರಿಫೈ ಕರೆಕ್ಟೋ ಇಲ್ಲೋ ಅಂತ. ವೆರಿಫಿಕೇಷನ್ ಮುಗೀತು, ಪರ್ಫೆಕ್ಟ್. 3 ಮಾರ್ಕ್ಸ್ ಬಂತು. ಇದೆಲ್ಲ 3 ಮಾರ್ಕ್ಸ್ ಕ್ವಶನ್ಸು, ಓಕೆನಾ? ಓಕೆ, ಸೊ ಏನಿದೆ, ಮಿಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಗೊತ್ತಿಲ್ಲ. ಸೊ ಪಿ ಕ್ಯೂ ಆರ್ ಫೈಂಡ್ ಮಾಡ್ಕೋಬೇಕು. ಹೆಂಗೆ ಫೈಂಡ್ ಮಾಡೋದು? ಸೊ x1 x2 x3. ಓಕೆ, ಸೊ ಮಿಡ್ ಪಾಯಿಂಟ್. ಸೊ ಇದನ್ನು ನಾನು ಐ ವಿಲ್ ಟೇಕ್ ದಿಸ್ ಆ್ಯಸ್ ಎ ಬಿ ಸಿ. ಸೊ ಪಿ ಕ್ಯೂದು ಮಿಡ್ ಪಾಯಿಂಟ್. ಸೊ ಏನಾಗುತ್ತೆ? ಆ್ಯಂಡ್ ಅಗೇನ್ ಫಾರ್ಮುಲಾ ಬರೀಬೇಕು. ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ ಇಸ್ ಎ. ಸೊ ವಾಟ್ ಈಸ್ ಮಿಡ್ ಪಾಯಿಂಟ್?
midpoint of PQ is x1 plus x2 by 2, y1 plus y2 by 2. So this midpoint is A. So what is A? 3, 1. So next again equate ಮಾಡ್ಕೋಬೇಕಲ್ಲ, ಎರಡು ಈಕ್ವೇಟ್ ಮಾಡ್ಕೊತೀರಾ. ಸೊ ಏನಾಗುತ್ತೆ, x1 plus x2 by 2 is equal to 3, x1 plus x2 is equal to 6. ಮುಂದೇನು ಸಾಲ್ವ್ ಮಾಡೋಕ್ಕಲ್ಲ ಈಕ್ವೇಷನ್, ಹಂಗೆ ಹೇಳ್ರಿ. ನೆಕ್ಸ್ಟ್ ಸಿಮಿಲರ್ಲಿ ಓಕೆ ಇದೇ ಕಲರ್ ತೊಗೊತೀನಿ, ಯಾಕೆ ಬೇಕು. y1 plus y2 by 2 is equal to 1, y1 plus y2 by 2 is equal to 1. So y1 plus y2 is equal to 2. 1 equation 2. ಮುಂದೇನೂ ಮಾಡೋಕ್ಕಾಗಲ್ಲ, ಪ್ರತಿಯೊಂದಕ್ಕೂ ಹಾಗೆ ಮಾಡಬೇಕು. ನಾನು ಈಗಲಾಗಿ ಸಾಲ್ವ್ ಮಾಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಹಾಗೆ ಮಾಡಬೇಕು. ಸೊ ನಿಮಗೆ ಎಷ್ಟು ಈಕ್ವೇಷನ್ಸ್ ಬರುತ್ತೆ ಅಂದರೆ 2 ಹಿಂದೆ ಬಂತು, ಇಲ್ಲೆರಡು 4, ಇಲ್ಲೆರಡು 6. ಸರ್ ಇದಷ್ಟಲ್ಲೇ ಸಾಲ್ವ್ ಮಾಡೋಕ್ಕಾಗತ್ತಾ? ನಾಟ್ ಪಾಸಿಬಲ್. ಸೊ ಏನು ಮಾಡಬೇಕು ಅಂದರೆ ಎಲ್ಲ ಈಕ್ವೇಷನ್ಸು ಫಸ್ಟ್ ಆ್ಯಡ್ ಮಾಡಿಕೊಡ್ರಿ. ಸೊ ಏನು ಮಾಡ್ತೀರಾ, x1 plus x2 is equal to 6, x3 ಎಲ್ಲಿದೆ ನೋಡ್ರಿ, x3 ಇಲ್ಲಿದೆಯಾ? ಸೊ ಇಲ್ಲಿ ಇದನ್ನು ಆ್ಯಡ್ ಮಾಡಿರಿ. ಸೊ ವಾಟ್ ಐ ವಿಲ್ ಡು, ಇದನ್ನು x1 plus x2 is equal to 6, ನೆಕ್ಸ್ಟು x2 plus x3 is equal to 10 ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ x1 ಪ್ಲಸ್ ಕಾಮನ್ ಏನಿದೆ x2 ಇದೆ, ಇಲ್ಲೂ ಏನಿದೆ x2 ಇದೆ. ಸೊ 2x2 ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. 2x2 ಪ್ಲಸ್ ಒಂದೇ x3. ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ 10 ಇದೆ, ಇಲ್ಲಿ 6 ಇದೆ. ಸೊ ಎಷ್ಟಾಯಿತು, 16 ಆಯಿತಾ ಇಲ್ಲೋ? ಸೊ x1 ಇದೆ, x3 ಇದೆ. x1 x3 ಎಲ್ಲಿದೆ ನೋಡ್ರಿ, ಇಲ್ಲಿದೆಯಾ? ದಿಸ್ ಈಕ್ವೇಷನ್ x1 x3 ಈಸ್ ಈಕ್ವಲ್ ಟು -6 ಇದೆ. ಸೊ ಇದನ್ನು ತಗೊಳ್ರಿ, x1 ಪ್ಲಸ್ x3 ಈಸ್ ಈಕ್ವಲ್ ಟು -6. ಸಬ್ಟ್ರಾಕ್ಟ್. ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲೇನೂ ಇಲ್ಲ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. x1 ಹೋಯಿತು, ಆ್ಯಂಡ್ ಅಗೇನ್ ಪ್ಲಸ್ ಇರೋದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. x3 ಹೋಯಿತು. ಸೊ ಏನು ಉಳಿತು, 2x2 ಈಸ್ ಈಕ್ವಲ್ ಟು 16 ಪ್ಲಸ್ 6 22. ಸೊ x2 ಈಸ್ ಈಕ್ವಲ್ ಟು ಬಂತಲ್ಲ, x2 1 ಬಂತು ಅಂದರೆ ಇನ್ನೇನು, x2 ಹಾಕ್ತೀರಾ x3 ಬಂತು, x2 ಹಾಕ್ತೀರಾ x1 ಬಂತು. ಸಿಂಪಲ್ ನೋಡ್ರಿ, ಅಷ್ಟೇ ಸಿಂಪಲ್. ಸೊ ಸಿಮಿಲರ್ಲಿ ನಿಮಗೆ y1 ಬೇಕಾ, ಸೇಮ್ ಅದೇ ಇಕ್ವೇಷನ್ ತೊಗೊಳ್ರಿ. y1 ಪ್ಲಸ್ y2 ಈಸ್ ಈಕ್ವಲ್ ಟು 2, ಇಲ್ಲಿ y2 ಪ್ಲಸ್ y3 ಈಸ್ ಈಕ್ವಲ್ ಟು 12. ಎರಡೂ ಹಾಕ್ತೀರಾ, ಆಮೇಲೆ ಇದ್ರ ಜೊತೆ ಸಬ್ಟ್ರಾಕ್ಟ್ ಮಾಡ್ತೀರಾ. ಯಾವ್ದು ಬರುತ್ತೆ, y2 ಬರುತ್ತೆ, ಆಮೇಲೆ y1 y3. ಓಕೆ, ಕಮೆಂಟ್ ಮಾಡಿರಿ, ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ x1 y1 x2 ಆಗಲೇ ಫೈಂಡ್ ಮಾಡಿದ್ದೀನಿ. ನೆಕ್ಸ್ಟು x2 ಎಷ್ಟು ಬಂತು, 11. ಸೊ 11, ವಾಟ್ ಈಸ್ ದ ವ್ಯಾಲ್ಯೂ ಆಫ್ y2? ಸಿಮಿಲರ್ಲಿ x3 ಏನು, y3 ಏನು, ಕಮೆಂಟ್. ಓಕೆ, ಸೊ ನೆಕ್ಸ್ಟು ಫೈಂಡ್ ದ ಪಾಯಿಂಟ್ ಆನ್ y-axis which is equidistance from the points. This is not midpoint. Don't get confused. Midpoint ಗೆ ಕನ್ಫ್ಯೂಸ್ ಆಗಬೇಡ್ರಿ. This is not midpoint. ಇದು midpoint ಅಲ್ಲ. ಸೊ ಪಾಯಿಂಟ್ ಆನ್ y-axis which is equidistant ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಸೊ y-axis ಮೇಲೆ ಯಾವ ಪಾಯಿಂಟ್ ಇದೆ ನಿಮಗೆ ಗೊತ್ತಿಲ್ಲ. ಸೊ y-axis ಮೇಲೆ ಏನಿದೆ ತಗೊಳ್ರಿ. ಸೊ y-axis ಮೇಲೆ x ವ್ಯಾಲ್ಯೂ ಏನಾಗಿರುತ್ತೆ, 0. ಸೊ y ಗೊತ್ತಿಲ್ಲ, 2 ಪಾಯಿಂಟ್ ಇದೆಯಾ? ಸೊ ಏನು, ಒಂದು 5 - 2. ದಿಸ್ ಕ್ಯಾನ್ ಬಿ ಆನ್ ದ ಸೇಮ್ ಸ್ಟ್ರೈಟ್ ಲೈನ್, ಇಲ್ಲದೆ ಇರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಸಿಂಪಲ್ ಹಿಂಗೆ ತೊಗೊಳ್ರಿ, -3 2. ನೀವು ಸ್ಟ್ರೈಟ್ ಲೈನ್ ಅಂತ ತೊಗೊಂಡಿದ ತಕ್ಷಣ ಮಿಡ್ ಪಾಯಿಂಟ್ ತೊಗೊತೀರಾ. ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಮಿಸ್ಟೇಕ್ ಮಾಡಬೇಡ್ರಿ. ಸೊ ಇದನ್ನು ಪಾಯಿಂಟ್ಸ್ ಬೇಕಾ, P A B. ಸೊ ಏನು ಫೈಂಡ್ ಮಾಡಬೇಕು, AP ಫೈಂಡ್ ಮಾಡಬೇಕು. AP ಈಸ್ ಈಕ್ವಲ್ ಟು BP. ನಿಮ್ಮ BP ನ ಕಂಟ್ರೋಲ್ ಮಾಡಿರಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಕೆಳಗೆ ವರ್ಕ್ ನಡೀತಿದೆ. ಹೆಂಗೆ ವರ್ಕ್ ನಡೀತಿದೆ ಅಂದರೆ ಡ್ರಿಲ್ಲಿಂಗ್ ಮಾಡ್ತಿದ್ದಾರೆ.
ಬಟ್ ನಂದು ಬಿ ಪಿನೂ ಕಂಟ್ರೋಲ್ ಮಾಡಿದೆ, ಯಾಕಂದ್ರೆ ತಲೆ ಥರ ಗರ್ರ ಅಂತಿದ್ದಾರೆ. ಹಿಂಗೆ ಕೆಳಗೆ ಕ್ಲಾಸ್ ರೂಮ್ಸ್ ಮಾಡ್ತಿದ್ವಿ, ಸೊ ಗರ್ರ ಅಂತಿದ್ದಾರೆ. ಸೊ ಆದರೂ ಬಿ ಪಿ ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಕ್ಲಾಸ್ ಮಾಡಬೇಕು. ಓಕೆ, ಸಿಂಪಲ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಎ ಪಿ. ಸೊ ವಾಟ್ ಈಸ್ ಎ? 5 - 0. 5 - 0 ಇಸ್ 0. ಆದರೂ ಬರೀತೀನಿ. ಪ್ಲಸ್ -2 - 5. ಮಿಸ್ ಆಯಿತಾ? -2 - y ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು ಬಿ ಪಿ -3 - 0 ಹೋಲ್ ಸ್ಕ್ವೇರ್. ನೆಕ್ಸ್ಟು ಪ್ಲಸ್ 2 - y ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 5 - 0 ಇಸ್ 5. 5 ಸ್ಕ್ವೇರ್ ಇಸ್ 25. ಇಲ್ಲಿ ಮೈನಸ್ ಇದೆ, ಏನೂ ಯೂಸ್ ಇಲ್ಲ, ತೆಗೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಯಾಕಂದರೆ ಎರಡೂ ಮೈನಸ್ ಇದೆ. ಎರಡು ಪ್ಲಸ್ ಎರಡು ಮೈನಸ್ ಸೇಮ್, ಎಲ್ಲ ಪಾಸಿಟಿವ್ಸ್ ಬರುತ್ತೆ. ಸೊ -2 ಹೋಲ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. 2 2s are 4 ಪ್ಲಸ್ 4y. ಸೊ ದಿಸ್ ಈಸ್ ಈಕ್ವಲ್ ಟು 9 ಬಂತು. ಪ್ಲಸ್ 4 ಸ್ಕ್ವೇರ್, ಕೇರ್ಫುಲ್ ಆಗಿರ್ರಿ, ಇದು -5 ಇದೆ, ಇಲ್ಲಿ y ಸ್ಕ್ವೇರೇ ಬರುತ್ತೆ. ಆದರೆ ನೆಕ್ಸ್ಟು -4y. ಸೊ ಏನೇನು ಕ್ಯಾನ್ಸಲ್ ಆಯಿತು? 4 ಸ್ಕ್ವೇರ್ ಅಂತ ಬರ್ದ. ದಿಸ್ ಈಸ್ ನಾಟ್ 4 ಸ್ಕ್ವೇರ್, ಸಾರಿ. ಪ್ಲಸ್ 4, ಅದು ಸ್ಕ್ವೇರ್ ಮಾಡೋಕ್ಕೋ ಹಾಗೆ ಬರ್ಬಿಟ್ಟೆ. ಓಕೆ, ದಿಸ್ ಈಸ್ ಆಲ್ಸೋ 4. ಸೊ ಏನಾಯಿತು? 4 ಕ್ಯಾನ್ಸಲ್, y ಸ್ಕ್ವೇರ್ ಕ್ಯಾನ್ಸಲ್. ನೆಕ್ಸ್ಟ್ ಅಷ್ಟೇ ಕ್ಯಾನ್ಸಲು. -4y ಈ ಕಡೆ ಬಂತು ಅಂದರೆ 8y. 25 ಆ ಕಡೆ ಹೋಯ್ತು ಅಂದರೆ 9 - 25 -16. ಸೊ y ಈಸ್ ಈಕ್ವಲ್ ಟು -2 ಅಷ್ಟೇ. ಎಕ್ಸ್ ಏನು ಬರೋಲ್ಲ. ಸೊ ಅವರು y ಅಷ್ಟೇ ಕೇಳಿದ್ದಾರೆ. ಕೋಆರ್ಡಿನೇಟ್ಸ್ ಬರೀರಿ, ಫೈಂಡ್ ದ ಪಾಯಿಂಟ್. ಬರೀ y ಹಾಕಲ್ಲ, ಯು ಹ್ಯಾವ್ ಟು ರೈಟ್ ದ ಕೋಆರ್ಡಿನೇಟ್ಸ್. ಸೊ ಇದೇ ಮಾರ್ಕ್ಸ್ ಬರೋದು, ಇದು ಬರೀಲೇಬೇಕು. ಕೋಆರ್ಡಿನೇಟ್ಸ್ 0 - 2. ಓಕೆ, ಇಫ್ ದ ಪಾಯಿಂಟ್ ಸಿ ಇದೆ, ಡಿವೈಡ್ಸ್ ಅ ಲೈನ್ ಸೆಗ್ಮೆಂಟ್ ಇನ್ ದ ರೇಷೋ 3:4. ಒಂದು ಪಾಯಿಂಟ್ ಸಿ ಇದೆ, ರೇಷೋ ಇದೆ, ಏನಿದೆ? ವೇರ್ ದ ಕೋಆರ್ಡಿನೇಟ್ಸ್ ಆಫ್ ಎ ಕೊಟ್ಟಿದ್ದಾರೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಬಿ. ಓಕೆ, ಏನೇ ತೊಗೊಳ್ಳೋಣ. ಇನ್ನೊಂದು ಬಿ ಗೊತ್ತಿಲ್ಲ. ನೆಕ್ಸ್ಟು ಸಿ ಗೊತ್ತು. ಸಿ ಎಷ್ಟಿದೆ? -1 2. ಸೊ ಎ ಎಷ್ಟಿದೆ? ಎ. ಸೊ ಎ ಇಸ್ 2 5. ಬಿ ಗೊತ್ತಿಲ್ಲ. ಲೆಟ್ ಮಿ ಟೇಕ್ ಆಸ್ XY. ಬೇರೆ ಏನೋ ತೊಗೊಳಕ್ಕಲ್ಲ, ಆಗಲ್ಲ. ಎ ಬಿ ತೊಗೊಳ್ರಿ, ಬಟ್ ಎ ಬಿ ತೊಗೊಳೋದ್ರಿಂದ ಇದನ್ನು ಎ ಬಿ ಅಂತ ತೊಗೊಬೇಡ್ರಿ, ಕನ್ಫ್ಯೂಸ್ ಆಗುತ್ತೆ. ಪಿ ಕ್ಯೂ ತೊಗೊಳ್ರಿ. ಎಮ್ ಎನ್ ಬೇಡ, ಅಗೇನ್ ರೇಷೋ ಕನ್ಫ್ಯೂಸ್ ಆಗುತ್ತೆ ಫಾರ್ಮುಲಾ ಬರೆದಾಗ. ಸೊ XY ಇಸ್ ಬೆಸ್ಟ್. ಓಕೆ, ಇಲ್ಲಿ ಅಲ್ಲೂ XY ಇಲ್ಲ, ಸೊ XY ಇಸ್ ಬೆಸ್ಟ್. ಸೊ ಸಿಂಪಲ್. ಫಸ್ಟು ಮಲ್ಟಿಪ್ಲೈ ಮಾಡ್ತೀರಾ, ಫಾರ್ಮುಲಾ ಬರೀಬೇಕು. ಸೊ ಫಾರ್ಮುಲಾ ನಾನು ಬರೀತಿಲ್ಲ, ನೀವು ಬರೀಬೇಕು, ಬಿಕಾಸ್ ಫಾರ್ಮುಲಾ ಹ್ಯಾಸ್ ಮಾರ್ಕ್ಸ್. ಸ್ಪೆಲ್ಲಿಂಗ್ ತಪ್ಪು. ಓಕೆ, ಗೊತ್ತಾಯ್ತಲ್ಲ, ಫಾರ್ಮುಲಾ ಬರೀಬೇಕು. ಸೊ 3 × x 3x ಪ್ಲಸ್ 4 × 2 4 ಇಂಟು ಇಲ್ಲಿ ವ್ಯಾಲ್ಯೂ ಇದೆ. ಸೊ 4 × 2 ಡಿವೈಡ್ ಬೈ 3 + 4 7. ನೆಕ್ಸ್ಟು 3 × y ಪ್ಲಸ್ 2 × 5 4 × 5. ಇದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ, ರೇಷೋ ತೊಗೊಂಡು ಸಾಲ್ವ್ ಮಾಡಬೇಕು. ಸೊ ವಾಟ್ ಈಸ್ ದಿಸ್ ಈಕ್ವಲ್ ಟು? ದಿಸ್ ಈಸ್ ನಥಿಂಗ್ ಬಟ್ C -1. This is nothing but, so this is nothing but -1 2. ಕೋಆರ್ಡಿನೇಟ್ಸ್ ಏನಿದೆ ಅದೇ. ಓಕೆ, ಸೊ ಈಕ್ವೇಟ್ ಮಾಡ್ಕೊಳ್ರಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು -1. ಸೊ 3x + 8/7 is equal to -1. ಸಾಲ್ವ್ ಮಾಡಿದ್ದೀರಾ. -7 ಆ ಕಡೆ ಹೋಯ್ತು ಅಂದರೆ 3x is equal to -15, x is equal to -5. ಮುಗೀತು. ಸಿಮಿಲರ್ಲಿ this 3y + 10/7, this is equal to 2.
ಸೊ 3y + 10 = 14. ಸೊ 10 ಆ ಕಡೆ ಹೋದರೆ ಇದು ನಿಮಗೆ ಫ್ರ್ಯಾಕ್ಷನ್ ಬರುತ್ತಾ? ಏನು ಮಾಡೋಕ್ಕಾಗಲ್ಲ. ಸೊ y = 4/3. ಎಕ್ಸ್ ಬಂತು, y ಬಂತು, ಮುಗೀತು. ಕೋಆರ್ಡಿನೇಟ್ಸ್ ಬರೀಬೇಕು. ಆ್ಯಂಡ್ ಅಗೇನ್ ಕೋಆರ್ಡಿನೇಟ್ಸ್ ಬರೀಬೇಕಾದ್ರೆ ಪಾಯಿಂಟ್ಸ್ ಹಾಕಬೇಕು. ಪಾಯಿಂಟ್ಸ್ ಹಾಕ್ರಿ. -5 ಚೆಕ್ ಮಾಡಿರಿ ವೆದರ್ ದಿಸ್ ಇಸ್ ಕರೆಕ್ಟ್ ಆರ್ ರಾಂಗ್. ಚೆಕ್ ಗ್ರಾಫಲ್ಲಿ ಹಾಕಿ ಚೆಕ್ ಮಾಡಿರಿ. ಓಕೆ, ನೆಕ್ಸ್ಟು ಪಾಯಿಂಟ್ ಪಿ. ಕೇರ್ಫುಲ್, ಇಂಪಾರ್ಟೆಂಟ್ ಕ್ವಶನ್. Point P divides the line segment joining AB such that AP by AB is 1/3. P lies on. Okay. Find the value of K. This is 3 marks. ಆರಾಮಾಗಿ 3 marks ಕೇಳ್ಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ, ಬಟ್ K ಕೇಳದೇ ಇರ್ಬೋದು ಅಥವಾ ಈ ಈಕ್ವೇಷನ್ನೇ ಕೊಡದೇ ಇರ್ಬೋದು. ಸೊ ದೇ ಕ್ಯಾನ್ ಆಸ್ಕ್ ಫಾರ್ 3 marks. 3 marksಗೆ ದಿಸ್ ಇಸ್ ಈಸಿ ಕ್ವಶನ್. ಅಂದರೆ 3 marks ಕೇಳಬಹುದು, ಅಪ್ಲಿಕೇಶನಾಗಿ ಕೇಳಬಹುದು. ಓಕೆನಾ? ಸೊ ಪಾಯಿಂಟ್ ಪಿ ಇದೆ, ಫೈನ್. ಈಗೇನು ಕೊಟ್ಟಿದ್ದಾರೆ? AP/AB = 1/3. ಸೊ AP ಏನಾಯಿತು? ಸೊ 3AP = AB ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಸೊ ಏನು ಹೇಳ್ತಿದೆ ಇದು? 3AP = AB ಅಂದರೆ ಸೊ ಏನು ಕೊಟ್ಟಿದ್ದಾರೆ? A ಇದೆ, B ಇದೆ, ನಿಮಗಿಲ್ಲೊಂದು ಪಾಯಿಂಟ್ ಪಿ ಇದೆ. AP ಪಾಯಿಂಟ್ ಪಿ ಡಿವೈಡ್ಸ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್. ಓಕೆ, ಸೊ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಆಮೇಲೆ ನೋಡೋಣ. ಸೊ ಇದನ್ನು ಸ್ವಲ್ಪ ಹತ್ತಿರ ತೊಗೊತೀನಿ. ಬಿಕಾಸ್ 3AP is AB. 3AP is AB. ಸೊ ವಾಟ್ ಕ್ಯಾನ್ ಐ ರೈಟ್ ದಿಸ್ ಆಸ್? ಇದನ್ನೇನಂತ ಬರೀಬೋದು? AB ನ AP + PB ಅಂತ ಬರೀಬೋದಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 3AP ನ AP ಲೆಫ್ಟ್ ಸೈಡ್ ಬಂತು ಅಂದರೆ 2AP = PB. ಸೊ PB is ಡಬಲ್. ಸೊ ಏನಾಯಿತು? ದಿಸ್ ಈಸ್ 1:2. ಆರ್ ನೀವು ರೇಷಿಯೋ ತೊಗೊತೀರಾ ಅಂದರೆ AP/PB = 1 ಇದಿರುತ್ತೆ. PB ಕೆಳಗೆ ಬಂದಿದೆ, 2 ಕೆಳಗೆ ಹೋಗುತ್ತೆ. AP/PB is 1:2. ರೇಷಿಯೋ ಬಂತು. ರೇಷಿಯೋ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಏನಿದೆ? A ಇದೆ. ಸೊ A ಎಷ್ಟಿದೆ? 2, 1. B ಎಷ್ಟಿದೆ? 5 - 8. P ಫೈನ್ ಮಾಡ್ಕೋಬೇಕು. ನಿಮಗೆ ರೇಷಿಯೋ ಇದೆ, P ಫೈನ್ ಮಾಡ್ತೀರಾ. ಸೊ P ಏನು ಬರುತ್ತೆ? ಕ್ವಿಕ್ಕಾಗಿ ಹಂಗೆ ಸಾಲ್ವ್ ಮಾಡ್ಬಿಡ್ತೀನಿ. ಸೊ P ನೀವು ಆ್ಯಕ್ಚುಲಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕು. ನಾನು ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ ಬಿಕಾಸ್ ಇಲ್ಲಿ ಇನ್ನೊಂದು ಸಾಲ್ವ್ ಮಾಡ್ಬೇಕು ನಾನು. ಓಕೆ, ಸೊ P ಏನು ಬರುತ್ತೆ ಅಂದರೆ 155. ಓಕೆ, ಫಾರ್ಮುಲಾ ಹಾಕಿ ಇಲ್ಲೇ ಸಾಲ್ವ್ ಮಾಡೋಣ ತಗೊಳ್ರಿ. ಸೊ 5 + 4, 2 2s are 4/3. ನೆಕ್ಸ್ಟು 1 - 8 + 2/3. ಸೊ P is 9/3 ಅಂದರೆ 3. -8 + 2 ಅಂದರೆ -6/3 ಅಂದರೆ -2. ಸೊ ದಿಸ್ ಇಸ್ P. ಸೊ P ಬಂತು. ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ಏನಂತ ಕೊಟ್ಟಿದ್ದಾರೆ? ದೆರ್ ಇಸ್ ಎ ಲೈನ್. ಸೊ ವಾಟ್ ಈಸ್ ದಿಸ್ ಲೈನ್? 2x - y + k. 2x - y + k ಇಸ್ ಪಾಸಿಂಗ್ ಥ್ರೂ P. ಅಂದರೆ ಏನಾಯಿತು? ಎಕ್ಸ್ ವ್ಯಾಲ್ಯೂ ಏನಿದೆ? 3 ಇದೆ. y ವ್ಯಾಲ್ಯೂ ಏನಿದೆ? 2 ಇದೆ. ಸೊ ವಾಟ್ ಈಸ್ ದ ಈಕ್ವೇಷನ್? 2x - y + k. This is equal to 0. X is 3. So 2 × 3 minus y is -2. Minus na bracket ಅಲ್ಲಿ ಇಡ್ರಿ, ಇಲ್ಲ ಮಿಸ್ಟೇಕ್. ಸೊ 2 3s are 6. Minus into minus plus k is equal to 0. ಸೊ ಆ ಕಡೆ ಆಯಿತು ಅಂದರೆ ಬರೀ 8 ಅಲ್ಲ, -8. So what is the value of k? -8. 3 marks. ಮುಗೀತಲ್ಲ, ನಿಮ್ಗೆ ಒಂದೇ ಸ್ಲೈಡಲ್ಲಿ ಮುಗಿಸ್ದೆ. ಬರ್ಬೋದಾ ಇಲ್ಲೋ? ಸೊ ನೋಡಿರಿ, ಅದಕ್ಕೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಹುಡುಕಬೇಕು, ಮಾಡಬೇಕೋ ಇಲ್ಲೋ? ನಾನು ನಿಮ್ಗೆ ಕೇಳ್ಕೊಳೋದು ಇಷ್ಟೇ. ಲೈಕ್ ಮಾಡಿ, ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಆ್ಯಂಡ್ ಏನು ಬೇಕೋ ಕಮೆಂಟ್ ಮಾಡಿರಿ.
ಓಕೆನಾ. ಇಫ್ ಪಾಯಿಂಟ್ ಪಿ, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಎಸ್, ಲಾಸ್ಟ್ ಕ್ವಶನ್. ಲಾಸ್ಟ್ ಪಾಯಿಂಟ್ ಏನಿದೆ, ಲೈಸ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್. ಓಕೆ, ಫೈಂಡ್ ದ ರೇಷಿಯೋ ಇನ್ ವಿಚ್ ಪಿ ಡಿವೈಡ್ಸ್ ಎ ಬಿ. ಆಲ್ಸೋ ಫೈಂಡ್ ದ ವ್ಯಾಲ್ಯೂ ಆಫ್ ವೈ. ಸಿಂಪಲ್. ಸೊ ಏನಿದೆ, ಎ ಇದೆ, ಬಿ ಇದೆ, ಪಾಯಿಂಟ್ ಇದೆ. ಓಕೆ, ಲೆಟ್ ಮಿ ಟೇಕ್ ದಿಸ್ ಆಸ್ ಪಿ. ಸೊ ಪಿ ಇದೆ. ಸೊ ವಾಟ್ ಈಸ್ ಎ? ಎ ಇಸ್ 3 minus 5. What is B? minus 7, 9. P 1 ಕೊಟ್ಟಿದ್ದಾರೆ, ವಿಚ್ ಇಸ್ 1/2 y. ಒಂದೇ ಕೊಟ್ಟಿರೋದು. ಓಕೆ, ಫೈಂಡ್ ದ ರೇಷಿಯೋ ಇನ್ ವಿಚ್ ಪಿ ಡಿವೈಡ್ಸ್. ರೇಷಿಯೋ ಗೊತ್ತಿಲ್ಲ. ದೇರ್ ಆರ್ 2 ಪಾಸಿಬಿಲಿಟೀಸ್. ಒನ್ ಇಸ್ m/n ತೊಗೊಳೋದು, ಇಲ್ಲ k/1 ತೊಗೊಳೋದು. ಸಿ, ಐ ಆಮ್ ಟೆಲಿಂಗ್ ಯು ಬೋತ್. ಯು ಕ್ಯಾನ್ ಟೇಕ್ m/1 ಆರ್ k/1. ನಿಮಗೆ ಯಾವ್ದು ಈಸಿ ಅದನ್ನು ಸಾಲ್ವ್ ಮಾಡಿರಿ, ಎರಡೂ ಟ್ರೈ ಮಾಡಿರಿ. ನಿಮಗೆ ಯಾವ್ದು ಈಸಿ ಅದನ್ನು ತೊಗೊಳ್ರಿ. ಓಕೆನಾ. ಸೊ ಎರಡೂ ಬೇಕು. ಓಕೆ, ಎರಡೂ ಸಾಲ್ವ್ ಮಾಡ್ತೀನಿ ನಿಮಗೋಸ್ಕರ, ಎರಡೂ ಸಾಲ್ವ್ ಮಾಡ್ತೀನಿ. ವಿಚ್ ಎವರ್ ಈಸಿ ಈಸಿ ನೀವು ಅದನ್ನು ತೊಗೋಬೋದು. ಎರಡು 2 ಮೆಥಡ್ಸ್. ಸೊ ಓಕೆ, ಫಸ್ಟ್ ಮೆಥಡ್ ನೋಡೋಣ. ಫಸ್ಟು m/n ತೊಗೊತೀನಿ, k/1 ಆಮೇಲೆ ಬರ್ತೀನಿ, k/1 ಆಮೇಲೆ ಬರ್ತೀನಿ. ಓಕೆ, ಇದನ್ನೇ ಏನು ಮಾಡ್ತೀನಿ, ಡುಪ್ಲಿಕೇಟ್ ಮಾಡ್ಕೊತೀನಿ. ಸೊ ಫಸ್ಟು m/n ಸಾಲ್ವ್ ಮಾಡ್ತೀನಿ. ಸೊ m/n ಸಾಲ್ವ್ ಮಾಡಬೇಕಾದ್ರೆ m ಇಂಟು ಫಾರ್ಮುಲಾ ಬರೀಬೇಕು. ಸೊ ಫಾರ್ಮುಲಾ ಬರೀರಿ. ಓಕೆ, ಇದೆಯಲ್ಲ, ಫಸ್ಟ್ ಫಾರ್ಮುಲಾ ಬರೀರಿ. ಆಮೇಲೆ ವ್ಯಾಲ್ಯೂ m ಇಂಟು -7 -7m ಪ್ಲಸ್ n ಇಂಟು 3n ಡಿವೈಡೆಡ್ ಬೈ m ಪ್ಲಸ್ n. ನೆಕ್ಸ್ಟು m ಇಂಟು 9 y ಜೊತೆ ಮಲ್ಟಿಪ್ಲೈ ಮಾಡಿದೆ, n ಇಂಟು -5 -5n ಡಿವೈಡೆಡ್ ಬೈ m ಪ್ಲಸ್ n. ವಾಟ್ ಈಸ್ ಇಸ್ ಈಕ್ವಲ್ ಟು 1/2y. ಸೊ ದಿಸ್ ಈಸ್ ಈಕ್ವಲ್ ಟು 1/2y. ಸೊ ನಿಮಗೆ ಗೊತ್ತಿರೋ ವ್ಯಾಲ್ಯೂ ತೊಗೊಳ್ರಿ. ಯಾವುದಾಗಲೇ ವ್ಯಾಲ್ಯೂ ಇದೆ ಅದನ್ನು ತೊಗೊಳ್ರಿ ಫಸ್ಟು. ದಿಸ್ ವಿಲ್ ಬಿ ಈಕ್ವಲ್ ಟು 1/2. ಸೊ -7 ಪ್ಲಸ್ 3n ಡಿವೈಡೆಡ್ ಬೈ m ಪ್ಲಸ್ n. ದಿಸ್ ಈಸ್ ಈಕ್ವಲ್ ಟು 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. -14m ಪ್ಲಸ್ 6n ಈಸ್ ಈಕ್ವಲ್ ಟು m ಪ್ಲಸ್ n. ಓಕೆನಾ. ಸೊ 14 ಪಾಸಿಟಿವ್ ಇಡ್ರಿ, ಪಾಸಿಟಿವ್. ಸೊ -14 ಆ ಕಡೆ ತೊಗೊಂಡೋದ್ರೆ +14 ಆಗುತ್ತೆ. -14 ಆ ಕಡೆ ಹೋದಾಗ +14 ಪ್ಲಸ್ m 15m. n ಈ ಕಡೆ ಬಂತು ಅಂದರೆ 6n - n 5m. ಸೊ m/n ರೇಷಿಯೋ ಕರೆಕ್ಟಾಗಿ ಇಡ್ರಿ. ಸೊ n ಕೆಳಗಡೆ ಕಳಿಸ್ರಿ, 15 ಈ ಕಡೆ ಬರುತ್ತೆ, 5/15. ಸೊ ಫೈನಲಿ ವಾಟ್ ಈಸ್ ದ ರೇಷಿಯೋ? 1:3. ಸೊ m/n ಇಸ್ 1:3. ರೇಷಿಯೋ ಹಾಕ್ರಿ, 1:3 ರೇಷಿಯೋ ಹಾಕಿ ಆಮೇಲೆ y ವ್ಯಾಲ್ಯೂ ಫೈಂಡ್ ಮಾಡಬೇಕು. y ನಿಮಗೆ ಬಿಡ್ತಿದ್ದೀನಿ. ಇಲ್ಲೇ ತೊಗೊಂಡು ಸಾಲ್ವ್ ಮಾಡಿರಿ. ಸರ್ ನನಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಇದು ನೋಡೋಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಅಗೇನ್ ದಿಸ್ ಇಸ್ ಕನ್ಫ್ಯೂಸಿಂಗ್. ಐ ಅಂಡರ್ಸ್ಟ್ಯಾಂಡ್. ಇಲ್ಲಿ m ವ್ಯಾಲ್ಯೂ ಏನು ತೊಗೋಬೇಕು, 1ನೋ 3ನೋ ತೊಗೊಂಡ್ರೆ ಸಾಲ್ವ್ ಮಾಡಿದ್ರೆ ಬೆಟರ್. ಬಟ್ ಇಲ್ಲೇ ಇದೆಲ್ಲ 1:3. ಸೊ y ಅಷ್ಟೇ ಫೈಂಡ್ ಮಾಡಬೇಕು. 1 ಇಂಟು 9 9 ಪ್ಲಸ್ 3 ಇಂಟು -5 -15. 3 + 1 4. ಸೊ -9 + 15 ಅಂದರೆ ಎಷ್ಟಾಯಿತು? -6/4 -3/2. ಗ್ರಾಫಲ್ಲಿ ಚೆಕ್ ಮಾಡ್ಬೋದಾ? ಓಕೆನಾ. k/1. ಓಕೆ, ಇಲ್ಲಿ m/n ಅಲ್ಲ. ಐ ವಿಲ್ ಟೇಕ್ ದಿಸ್ ಆಸ್ k. ಐ ಆಮ್ ಸಾಲ್ವಿಂಗ್ 2 ಡಿಫ್ರೆಂಟ್ ಮೆಥಡ್ಸ್. ನಿಮಗೆ ಯಾವ್ದು ಈಸಿ ಅದನ್ನು ನೀವು ತೊಗೊಳ್ರಿ. ಸೊ ಏನು ಬರುತ್ತೆ? ಅಗೇನ್ ಫಾರ್ಮುಲಾ ಬೇಕೇ ಬೇಕಿಲ್ಲಿ. ಸೇಮ್ ಫಾರ್ಮುಲಾ ಯಾವುದು? mx1 ಪ್ಲಸ್ ny1 ಸಾರಿ mx1 ಪ್ಲಸ್ nx2 ಡಿವೈಡ್ ಬೈ m ಪ್ಲಸ್ n. my1 ಪ್ಲಸ್ ny2 ಡಿವೈಡ್ ಬೈ m ಪ್ಲಸ್ n. ಸೇಮ್ ಫಾರ್ಮುಲಾ, ಸೇಮೇ ಸೆಕ್ಷನ್ ಫಾರ್ಮುಲಾ. ಬಟ್ ಇಲ್ಲಿ k ತೊಗೊತಿದ್ದೀನಿ. ಸೊ k ಇಂಟು -7
minus 7k plus 1 into 3 divided by k plus 1 ನೋಡ್ರಿ ಎಷ್ಟು ಸಿಂಪಲ್ ಆಯಿತು. k into 9 9k 1 into minus 5 divided by k plus 1 ಇದೇನಕ್ಕೆ ಈಕ್ವಲ್ಲು 1/2 y ಈಕ್ವಲ್ಲು. ಈಗ ಇದನ್ನು ಈಕ್ವೇಟ್ ಮಾಡ್ಕೊತೀನಿ. ಸೊ ಏನು ಬಂತು minus 7k plus 3 by k plus 1 is equal to 1/2 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇದು ಮೇಲೆ ಹೋಯ್ತು ಅಂದರೆ minus 14k plus 6 is equal to k plus 1 minus 14 ಆ ಕಡೆ ತೊಗೊಳ್ರಿ 15k ಆಯಿತು. 1 ಈ ಕಡೆ ತೊಗೊಳ್ರಿ 5. ಸೇಮ್. ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನೂ ಇಲ್ಲ. ಆದರೆ ರೇಷಿಯೋ ಈಗೇನು ಬರುತ್ತೆ, ಕೆ ವ್ಯಾಲ್ಯೂ ಬರುತ್ತೆ ವಿಚ್ ಇಸ್ 1/3. ಸೊ ಕೆ 1/3 ಬರುತ್ತೆ. ಸೊ ಇಲ್ಲಿ ಹಾಕಬೇಕಾದ್ರೆ ಅಗೇನ್ ಕೆ ಇಸ್ ಟು 1 ಇದೆ. ಸೊ ಕೆ ಇಸ್ ಟು 1 ಇದೆ. ಸೊ ಕೆ ಈಸ್ 1/3. ಸೊ ರೇಷಿಯೋ ತೊಗೋಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆ 1/3 ಬರುತ್ತೆ. ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಇಡೋಕ್ಕಾಗಲ್ಲ ರೇಷಿಯೋನ. ಸೊ ಅದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 1 ಆಯಿತು, ಇಲ್ಲಿ 3 ಬರುತ್ತೆ. ಸೊ ದಿಸ್ ಇಸ್ ನಾಟ್ 1. ಅಗೇನ್ ಅದಕ್ಕೆ ಹೇಳಿದ್ದು ಕೆಲವೊಂದು ಸಲ 1:, ಅಂದರೆ k:1 ಮೈಟ್ ಬಿ ಕನ್ಫ್ಯೂಸಿಂಗ್. ಇಲ್ಲ ಅಂದರೆ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಸೊ ಇದು ಕೆ ಇರುತ್ತೆ 1 ಇರುತ್ತೆ, ಬಟ್ ರೇಷಿಯೋ ತೊಗೋಬೇಕಾದ್ರೆ 1:3 ಆಗುತ್ತೆ. ಸೇಮ್ 1:3ನೇ, ಏನೂ ಚೇಂಜ್ ಆಗಲ್ಲ. ಬಟ್ ಇಲ್ಲಿ 1/3 ಅಂತ ಬರುತ್ತೆ. ಸೊ ಹೌ ಯು ಟೇಕ್ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಅದೇ ಒಂದು ವೇಳೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು. ಇನ್ ಕೇಸ್ ಇದೇ ಕೆ ವ್ಯಾಲ್ಯೂ ಜಸ್ಟ್ 3 ಅಂತ ಬಂದಿದ್ರೆ, ಇನ್ ಕೇಸ್ ನಾನು ಹೇಳ್ತಿರೋದು ಬಂದಿಲ್ಲ, ಬಟ್ ಕೆ ವ್ಯಾಲ್ಯೂ 3 ಅಂತ ಬಂದಿದ್ರೆ ಆವಾಗ ಏನಾಗ್ತಿತ್ತು, 3:1 ಆಗ್ತಿರ್ತಿತ್ತು. ಯಾಕಂದರೆ ಡಿವೈಡ್ ಬೈ 1 ಇತ್ತು ಅಂದರೆ ಏನೂ ಚೇಂಜಸ್ ಇಲ್ಲ, ಅದನ್ನೇ ತೊಗೊತೀರ. ಬಟ್ 1/3 ಅಂತ ಬಂದಾಗ ಅವಾಗ ಸ್ವಲ್ಪ ತಲೆನೋವು. ಅದಕ್ಕೆ ಸೊ ನಿಮಗೆ ಯಾವುದು ಈಸಿ ಅದನ್ನು ತೊಗೊಳ್ರಿ. ನಾನು ಅದಕ್ಕೆ ಫಸ್ಟು m/n ಅಂತಲೇ ಸಾಲ್ವ್ ಮಾಡಿದೆ. ಬಿಕಾಸ್ ಏನೂ ತಲೆನೋವಿಲ್ಲ, ಆರಾಮಾಗಿ ಹಾಕೋದು. ಕೆಳಗೆ ಜಾಸ್ತಿ ಬರಲಿ ಕಮ್ಮಿ ಬರಲಿ ಡಸಂಟ್ ಮ್ಯಾಟರ್. ಓಕೆ. ಅದೇ ಇನ್ ಕೇಸ್ ಇದು 5/2 ಅಂತ ಬಂದಿತ್ತು, ಆವಾಗ ಇಲ್ಲಿ 5/2 ಅಂತ ತೊಗೋಬೇಕಾಗಿತ್ತು, ವೇರ್ 2 ಇಲ್ಲಿ ಹೋಗ್ತಿತ್ತು. ಸೊ 5:2 ಆಗ್ತಿತ್ತು ರೇಷಿಯೋ. ಅಥವಾ 2/5 ಅಂತ ಬಂದಿದ್ದರೆ k:2 ಇದು 5 ಆಗ್ತಿತ್ತು. ಸೊ 2:5. ಸೊ ಹಾಗೆ. ಸೊ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ತೊಗೊಳ್ರಿ. ಓಕೆನಾ? ಸೊ ದಟ್ಸ್ ಇಟ್. ಹೋಗೋದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಇದೇ ಥರ ಇನ್ನೂ ಯಾವ್ಯಾವ ಚಾಪ್ಟರ್ಸ್ ಬೇಕು ಅಂದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.